ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವೇನಾದ್ರು ಬೆಕ್ಕು ಪ್ರಿಯರಾಗಿದ್ದರೆ ಅಥವಾ ಬೆಕ್ಕನ್ನ ನೀವು ಹೇಗೆ ಸಾಕಬೇಕು ಅಂತ ತಿಳ್ಕೋಬೇಕಾಗಿದ್ರೆ, ಅಥವಾ ನೀವು ಬೆಕ್ಕಲ್ಲಿ ಎಷ್ಟು ಬ್ರೀಡ್, ಎಷ್ಟು ಜಾತಿಗಳು ಬರ್ತವೆ, ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನು ನೀವೇನಾದರೂ ಬೆಕ್ಕು ಬಗ್ಗೆ A to Z ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಂದರೆ ನಮ್ಮ ಮೈಸೂರಿನಲ್ಲಿ ಸ್ಟಾರ್ಟ್ ಆಗಿರುವ ಇಂಡಿಯಾಸ್ ಫಸ್ಟ್ ಕ್ಯಾಟ್ ಮ್ಯೂಸಿಯಮಿಗೆ ನೀವು ಭೇಟಿ ಮಾಡಲೇಬೇಕು ವೀಕ್ಷಕರೇ. ಇದು ಜನವರಿ 15, 2026 ಸ್ಟಾರ್ಟ್ ಆಗಿರೋ ಮ್ಯೂಸಿಯಮು ಸ್ನೇಹಿತರೆ. ಇದರಲ್ಲಿ ಈಗ ಆಲ್ಮೋಸ್ಟ್ ನಿಮಗೆ ಒಂದು 15 to 20 ಬ್ರೀಡ್ನ ಅವರು ಅಲ್ಲಿ ಆಲ್ರೆಡಿ ನಿಮಗೆ ಆ ಪಾರ್ಕಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಪ್ರತಿಯೊಬ್ಬರು ಯಾರ್ಯಾರು ಹೋಗಿ ನೀವು ವೀಕ್ಷಣೆ ಮಾಡಬೇಕು ಅಂತಿದ್ರೋ ಈ ಇಂಡಿಯಾಸ್ ಫಸ್ಟ್ ನೀವು ಕ್ಯಾಟ್ ಮ್ಯೂಸಿಯಂ ಮೈಸೂರಿಗೆ ಹೋಗಿ ಭೇಟಿ ನೀಡ್ಬೋದು. ಇದು ಎಲ್ಲಿ ಬರುತ್ತೆ, ಇದ್ರ ಹೆಸರು ಏನು ಟೈಮಿಂಗ್ಸು, ಈ ಟಿಕೆಟ್ ಪ್ರೈಸ್ಗಳು ಎಷ್ಟು, ಯಾವ ಬ್ರೀಡ್ಗಳಿದ್ದಾವೆ, ಎಲ್ಲ ಪ್ರತಿಯೊಂದು ಕ್ಯಾಟ್ ಬಗ್ಗೆ A to Z ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಇಂಡಿಯಾಸ್ ಫಸ್ಟ್ ಕ್ಯಾಟ್ ಮ್ಯೂಸಿಯಂ ನಮ್ಮ ಮೈಸೂರಲ್ಲಿ ಶರತ್ ಅನ್ನೋರು ಇದನ್ನು ಆರಂಭ ಮಾಡಿದ್ದಾರೆ ಸ್ನೇಹಿತರೆ. ಇದ್ರ ಹೆಸರು ಬಂದ್ಬಿಟ್ಟು ಜಿನ್ ಮಿನ್ ಕ್ಯಾಟ್ ವರ್ಲ್ಡ್ ಅಂತ ಸ್ನೇಹಿತರೆ. ಇದನ್ನು ಅಮ್ಯೂಸ್ಮೆಂಟ್ ಪಾರ್ಕ್, ಕ್ಯಾಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಕ್ಯಾಟ್ ಮ್ಯೂಸಿಯಂ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ. ಇದು ಬರೋದು ನಂಜನಗೂಡು ಊಟಿ ರೋಡ್ ಹತ್ರ ಕಿಲ್ಲೆ ಮೊಹಲ್ ಆಪೋಸಿಟ್ಟು ಮಧುವನ ಅಲ್ಲಿ ಬರೋದು. ಇದು ಮೈಸೂರಲ್ಲಿ ಸ್ನೇಹಿತರೆ. ಇದು ನಿಮಗೆ ಇಲ್ಲಿ ಸುತ್ತಮುತ್ತ ಪ್ಲೇಸ್ಗಳು ಯಾವ್ಯಾವ ನಿಯರ್ ಇದ್ದಾವೆ ಅಂದರೆ, ನಿಮಗೆ ಇಲ್ಲಿ ಮೈಸೂರು ಪ್ಯಾಲೇಸು ಒಂದು ನಿಮಗೆ 2 ಕಿಲೋಮೀಟರ್ ಒಳಗೆ ಬರುತ್ತೆ. ಚಾಮುಂಡಿ ಹಿಲ್ಸ್ ಸ್ಟೆಪ್ಸಲ್ಲಿ ಹೋಗಬೇಕು ಅಂದರೆ ಅದು ಕೂಡ ನಿಮಗೆ 2.5, 1.5, 2 ಕಿಲೋಮೀಟರ್ ಒಳಗಡೆ ಬರುತ್ತೆ. ಮತ್ತು ನಿಮಗೆ ಮೈಸೂರು ಝೂ ಕೂಡ ನಿಮಗೆ 2 ಕಿಲೋಮೀಟ್ರಲ್ಲೇ ಬರುತ್ತೆ. ಕಾರಂಜಿ ಲೇಕ್ ಕೂಡ 2 ಕಿಲೋಮೀಟ್ರಲ್ಲೇ ಬರುತ್ತೆ. ಮತ್ತು ಶುಕವನ ಅನ್ನೋದು ಕೂಡ 2 ಕಿಲೋಮೀಟರ್. ಇಷ್ಟೆಲ್ಲ ಪ್ಲೇಸು ಅಂದರೆ ಎಲ್ಲ ಹತ್ತಿರದಲ್ಲಿರೋದೆ ಸ್ನೇಹಿತರೆ. ಇದು ಕೂಡ ಸಿಟಿಲೇ ಬರೋ ಅಂಥದ್ದು. ಇದು ನಿಮಗೆ ಈ ನಮ್ಮ ಕ್ಯಾಟ್ ಮ್ಯೂಸಿಯಂ ಮೈಸೂರಲ್ಲಿ ಸ್ನೇಹಿತರೆ. ಈ ಮ್ಯೂಸಿಯಮ್ಗೆ ನೀವು ಏನಾದ್ರು ಹೋಗಬೇಕು ಅಂತಿದ್ರೆ ಯಾವಾಗ ಬೇಕಾದರೂ ಹೋಗ್ಬೋದು. ವೀಕ್ ಡೇಸಲ್ಲೂ ಹೋಗ್ಬೋದು, ವೀಕೆಂಡ್ ಕೂಡ ಹೋಗ್ಬೋದು. ಕ್ರೌಡೆಡ್ ಇರಲ್ಲ. ವೀಕೆಂಡ್ಗಳು ಹೋದರೆ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಈಗ ತುಂಬ ಜಾಸ್ತಿ. ಏನಕ್ಕೆ ಅಂದರೆ ಹತ್ತಿರದಲ್ಲಿ ತುಂಬ ಇಷ್ಟು ಪ್ಲೇಸ್ ಇರೋದ್ರಿಂದ ಪ್ರತಿಯೊಬ್ಬರು ಈ ಕ್ಯಾಟ್ ಮ್ಯೂಸಿಯಮ್ಗೆ ಭೇಟಿ ನೀಡ್ತಾರೆ. ಹಾಗಾಗಿ ನೀವೇನಾದರೂ ಹೋಗಬೇಕು ಅಂತಿದ್ರೆ ವೀಕ್ ಡೇಸ್ ಹೋದ್ರೂ ಬೆಸ್ಟು. ಸ್ವಲ್ಪ ವೆಯ್ಟಿಂಗ್ ಟೈಮ್ ಇರಲ್ಲ. ವೀಕೆಂಡ್ ಹೋದರೆ ಒಂದು 10-15 ಮಿನಿಟ್ಸು ವೆಯ್ಟಿಂಗ್ ಟೈಮ್ ಇದ್ದೇ ಇರುತ್ತೆ ಸ್ನೇಹಿತರೆ. ಇದಾದಮೇಲೆ ಇಲ್ಲಿ 20 ಕ್ಯಾಟ್ ಅಂದರೆ 13 to 15 ಡಿಫ್ರೆಂಟ್ ಬ್ರೀಡ್ನ ಅವರು ಇಲ್ಲಿ ಆಲ್ರೆಡಿ ತಂದು ಇಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನಿಮಗೆ ಯಾವ ಥರ ಬ್ರೀಡ್, ಯಾವ ಬ್ರೀಡ್ಗಳು ಬರ್ತವೆ, ಆರ್ಟ್, ಕಲ್ಚರಲ್ ಝೋನು, ಹೇಗೆ ಪ್ಲೇಫುಲ್ ಸ್ಪೋರ್ಟ್ಸು ಮತ್ತು ಇಂಟ್ರಾಕ್ಟಿವ್ ಫನ್ನು, ಆರ್ಟ್, ಕಲ್ಚರ್ ಎಲ್ಲ ಪ್ರತಿಯೊಂದು ಥರ ಡಿಸೈನೇ ಸಖತ್ತಾಗಿ ಮಾಡಿದ್ದಾರೆ. ಪ್ರತಿಯೊಂದು ನೀವೇನಾದ್ರು ಅದಕ್ಕೆ ಯಾವ ಥರ ಟ್ರೈನಿಂಗ್ ಮಾಡಬೇಕು, ಏನು ಥರ ಫುಡ್ ಕೊಡಬೇಕು, ಯಾವ ಥರ ವ್ಯಾಕ್ಸಿನೇಷನ್ ಕೊಡಬೇಕು, ಎಲ್ಲ ಪ್ರತಿಯೊಂದು ಮಾಹಿತಿನೂ ನೀವು ಅಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ಇದು ಟೈಮಿಂಗ್ಸ್ ಬಂದ್ಬಿಟ್ಟು 10 AM to 8-8:30 PM ತನಕನೂ ಇರುತ್ತೆ ಹೋಲ್ ಡೇ ಪ್ಲೇಸ್. ಇದು ಪ್ರೈಸ್ ಬಂದ್ಬಿಟ್ಟು ಈಗೆಲ್ಲ ಮುಂದೆ ಕಮ್ಮಿ ಮಾಡ್ತಾನೂ ಹೋಗ್ತಾರೆ. ಆಲ್ಮೋಸ್ಟ್ ಚಿಲ್ಡ್ರನಿಗೆ ಈಗ ಕೊಟ್ಟಿರೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ 69 to 70 ರುಪೀಸು, ಮತ್ತು ಅಡಲ್ಟಿಗೆ 90 to 100 ರುಪೀಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಈಗೆಲ್ಲ ಹೋದರೆ ಸ್ವಲ್ಪ ಕಮ್ಮಿ ಬ್ರೀಡು ಮತ್ತು ನೋಡ್ಬೋದು. ಬಟ್ ಇನ್ನು ಮುಂದೆ ವರ್ಷ ಆಗ್ತಾ ಇದ್ದಂಗೆ ಅವ್ರು ಈಗ ಸ್ಟಾರ್ಟ್ ಮಾಡಿದ್ರಿಂದ ತುಂಬಾ ಬೇರೆ ಬ್ರೀಡು ಎಲ್ಲ ತೊಗೊಂಬರ್ತೀವಿ. ಈಗ ಮೆನುಕೋವಾ ಅಂತೇನೋ ಅದು ವಿಶ್ವದ ಅತಿ ದೊಡ್ಡ ಸಾಕು ಇದು ಬೆಕ್ಕಂತೆ, ಅದೇ ಕೂಡ ಒಂದು ಅಟ್ರಾಕ್ಷನ್ ಆಗಿದೆ ಅಂತೆ ಅಲ್ಲಿ. ಹಾಗಾಗಿ ಪ್ರತಿಯೊಂದು ನಿಮಗೆ ನಿಮ್ಮ ಮನೇಲಿ ಬೆಕ್ಕಿದ್ರೆ ನಾಯಿ ಥರ ಹೇಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು, ಹೇಗೆ ಅದನ್ನು ಸೇಫ್ಟಿ ಕೇರ್ ಮಾಡಬೇಕು, ಹೇಗೆ ಪೆಟ್ ಕೇರ್ ನೋಡ್ಕೋಬೇಕು ಅನ್ನೋ ಪ್ರತಿಯೊಂದು ಡೀಟೇಲ್ಸು A to Z ಅಲ್ಲಿ ಬರೆದಿದ್ದಾರೆ. ಮತ್ತು ಡಯಟಿಂಗ್ ಫುಡ್ ಆಗಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗಲ್ಲಿ ಶೇರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ನೀವೇನಾದರೂ ಕ್ಯಾಟ್ ಪ್ರಿಯರ್ ಆಗಿದ್ದರೆ ಕ್ಯಾಟ್ ಹೇಗೆ ವ್ಯಾಕ್ಸಿನೇಟ್ ಮಾಡಬೇಕು, ಕ್ಯಾಟ್ನ ಹೇಗೆ ನೋಡ್ಕೋಬೇಕು, ಮತ್ತು ಕ್ಯಾಟ್ಗೆ ಯಾವ ಥರ ಸ್ಪೋರ್ಟ್ಸ್ನ ನೀವು ಕಲಿಸ್ಬೇಕು ಅನ್ನೋ ಎಲ್ಲ ಪ್ರತಿಯೊಂದು A to Z ಇನ್ಫಾರ್ಮೇಷನ್ ತಿಳಿಸ್ಕೋಬೇಕು ಅಂದರೆ ಈ ಜಿನ್ ಮಿನ್ ಕ್ಯಾಟ್ ವರ್ಲ್ಡ್ಗೆ ಹೋಗಲೇಬೇಕು ಸ್ನೇಹಿತರೆ. ನಿಮ್ಮ ಫ್ಯಾಮಿಲಿ ಮತ್ತು ಕಿಡ್ಸ್ ಜೊತೆ ಹೋದರೆ ನಿಮಗೆ ತುಂಬಾ ಒಳ್ಳೆಯದು. ಕಿಡ್ಸ್ ಅಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಈ ಜಿನ್ ಮಿನ್ ಕ್ಯಾಟ್ ವರ್ಲ್ಡ್ನ ಸ್ನೇಹಿತರೆ. ಈಗ ಒಂದು 13-14 ಬ್ರೀಡ್ ಎಲ್ಲ ಇದ್ದಾವೆ. ನಿಮಗೆ ಮುಂದೆ ಹೋಗ್ತಾ ಇನ್ನು ಎಕ್ಸ್ಪ್ಯಾಂಡ್ ಆಗ್ತಾ ಆಲ್ಮೋಸ್ಟ್ 50 to 60 ಬ್ರೀಡ್ ನಮ್ಮ ಓವರ್ ಪ್ರಪಂಚದಲ್ಲಿ ಇರೋದ್ರಿಂದ ಮುಂದೆ ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ವಿಸಿಟ್